ಯಾರೇ ನೀನು ಚೆಲುವೆ ಈ ಸಿನಿಮಾವನ್ನ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಪ್ಪಟ ಕನ್ನಡತಿಯಂತೆ ನಟಿಸಿದ್ದ ಕಮಲಿ ಪಾತ್ರಧಾರಿ ಈಗ ಹೇಗಿದ್ದಾರೆ ಇಲ್ಲಿದ್ದಾರೆ ಗೊತ್ತಾ? ಅವರು ಈಗಲೂ ಕೂಡ ಅಷ್ಟೇ ಸುಂದರವಾಗಿದ್ದಾರೆ. ಹಾಗಾದ್ರೆ ಈ ನಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಕುಶಲವೇ ಕ್ಷೇಮವೇ ಹಾಡಿನ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ನೀವೀಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾದ ಮೂಲಕ ಕನ್ನಡಕ್ಕೆ ಬಾಲನಟಿಯಾಗಿ ಎಂಟ್ರಿ ಕೊಟ್ಟ ಸಂಗೀತ ನಾಯರ್ ನಂತರ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ನಾಯಕಿಯಾಗ್ತಾರೆ. ನಂತರ ಶಿವರಾಜ್ ಕುಮಾರ್ ಅವರೊಂದಿಗೆ ಯಾರೇ ನೀ ಅಭಿಮಾನಿ ಸಿನಿಮಾದಲ್ಲಿ ನಟಿಸಿ ಸೈ ಅನ್ಸಿಕೊಳ್ತಾರೆ. ಕನ್ನಡದಲ್ಲಿ ಕೇವಲ 3 ಸಿನಿಮಾದಲ್ಲಿ ನಟಿಸಿದರೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಹಾಗೆಯೇ ಉಳಿದುಕೊಂಡಿದ್ದಾರೆ. ಆಮೇಲೆ ಕನ್ನಡದ ಯಾವ ಸಿನಿಮಾದಲ್ಲೂ ಅವರು ನಟಿಸಿಲ್ಲ. ನಂತರ 1978ರಿಂದ 2000ವರೆಗೂ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದ ಸಂಗೀತ ನಂತರ ಸಿನಿ ಆಟೋಗ್ರಾಫರ್ ಶರವಣ್ ಅವರನ್ನ ಮದುವೆಯಾಗಿ ಸಿನಿಮಾ ರಂಗದಿಂದ ದೂರ ಉಳಿತಾರೆ. ಇದೀಗ ಈ ಚೆಲುವೆಯ ಒಂದಷ್ಟು ಫೋಟೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇತ್ತು. ಆವಾಗ ಎಷ್ಟು ಸುಂದರವಾಗಿದ್ರೋ ಈಗಲೂ ಅಷ್ಟೇ ಸುಂದರವಾಗಿದ್ದೀರಿ ಎಂದು ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹೌದು, ಯಾರೇ ನೀನು ಚೆಲುವೆ ಸಿನಿಮಾ ಖಂಡಿತ ಎಲ್ರಿಗೂ ನೆನ್ಪರುತ್ತೆ. ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ಹಾಡು ಹಾಗೂ ಕತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ ನಟಿಯವರು ಸಂಗೀತ ಮಾಧವ್ ನಾಯರ್ ಅವರು ಇಂದಿಗೂ ಕನ್ನಡಿಗರಿಗೆ ಕಮಲಿ ಅಂತಾನೆ ಫೇಮಸ್ ಎಂದು ಹೇಳಬಹುದು. ಕಮಲಿ ಅಂದ ತಕ್ಷಣ ಎಲ್ರಿಗೂ ನೆನ್ಪಿಗ್ ಬರೋದೇ ಯಾರೇ ನೀ ಚೆಲುವೆ ಸಿನಿಮಾ. ಇನ್ನು 14 ವರ್ಷಗಳ ಹಿಂದೆ ಕನ್ನಡ ಸಿನಿಮಾದಲ್ಲಿ ನಟಿಸುವಾಗ ಸಂಗೀತ ನಾಯರ್ ಹೇಗಿದ್ರು ಈಗಲೂ ಕೂಡ ಅಷ್ಟೇ ಯಂಗ್ ಆಗಿದ್ದು ಅದಕ್ಕಿಂತಲೂ ಕೂಡ ಸುಂದರವಾಗಿ ಕಾಣ್ತಾ ಇದ್ದಾರೆ. ಅವರ ಮುಗ್ಧ ನಗು ಸೌಂದರ್ಯಕ್ಕೆ ಇದೀಗ ಅಭಿಮಾನಿಗಳು ಮಾರು ಹೋಗಿದ್ದು ನೀವು ಈಗಲೂ ಕೂಡ ಅಷ್ಟೇ ಸುಂದರವಾಗಿದ್ದೀರಿ, ಈಗಲೂ ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತೀರಿ ಅಂತ ಹೇಳ್ತಿದ್ದಾರೆ. ಇದೀಗ ಅವರ ಫೋಟೋಸ್ಗಳಿಗೆ ಕುಶಲವೇ ಕ್ಷೇಮವೇ ಹಾಡನ್ನ ಹಾಕಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಹರಿಬಿಡ್ತಿದ್ದಾರೆ. ಸದ್ಯಕ್ಕೆ ಮಲಯಾಳಂ ಸಿನಿಮಾಕ್ಕೆ ರಿಎಂಟ್ರಿ ಕೊಟ್ಟಿರುವ ಇವರು ಮಲಯಾಳಂ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರ ನಟನೆ ನಿಮ್ಗೂ ಕೂಡ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ.